ನಟ ದರ್ಶನ್ ಅವರು ಒಂದು ಇಂಥ ಪ್ರಕರಣದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅವರು ಈಗ ಅಲ್ಲ ಅದರಿಂದ ಆಚೆ ಬಂದಿದ್ದಾರೆ. ಅದ್ರ ಬಗ್ಗೆ ರಮ್ಯಾ ಅವರು ಈಗ ನಮ್ ಜೊತೆ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ರೀಸೆಂಟ್ ಆಗಿ ಒಂದು ವಿಡಿಯೋನ ನೋಡಿದೆ ಗುರು. ರಮ್ಯಾ ಅವ್ರಿಗೆ ಒಂದು ಚಾನಲ್ ಅವರು ಕ್ವಶನ್ ಕೇಳ್ತಾರೆ ದರ್ಶನ್ ಬಗ್ಗೆ ಕೇಳಿದ ತಕ್ಷಣ ಅವರು ಒಂದು ಮಾತನ್ನ ಹೇಳ್ತಾರೆ, ನೋ ರಿಯಾಕ್ಷನ್, ನೋ ಕಮೆಂಟ್. ಇದನ್ನ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ತರ ಬಳಸ್ತಿದ್ದಾರೆ ಅಂದ್ರೆ, ದರ್ಶನ್ ವಿರುದ್ಧ ಗರಂ ಆದ ರಮ್ಯಾ, ಮತ್ತೆ ಕುಟುಕಿದ ರಮ್ಯಾ, ಮತ್ತೆ ಹೀಯಾಳಿಸಿದ ರಮ್ಯಾ ಅಂತ ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮೇಲೆ ಹಾಕೊಂಡು ವಿಡಿಯೋ ಹಾಕ್ತಾ ಇದ್ದಾರೆ. ನಾನು ಒಂದ್ ಹೇಳ್ತೀನಿ ಗುರು, ಅವರು ಅದಕ್ಕೆ ಕಮೆಂಟ್ ಮಾಡಿಲ್ಲ, ಸುಮ್ನೆ ಏನೇನೋ ಹಾಕೋದು, ಏನೇನೋ ಹೇಳೋದು, ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಮತ್ತೆ ಅವ್ರಿಗೆ ಈ ಒಂದು ಕ್ವಶನ್ ಕೇಳ್ತಿದಾರಲ್ಲ ಈ ಚಾನಲ್ ಅವರು, ದರ್ಶನ್ ಬಗ್ಗೆ ಏನ್ ಹೇಳ್ತೀರಾ, ದರ್ಶನ್ ಬಗ್ಗೆ ಏನ್ ಹೇಳ್ತೀರಾ, ದರ್ಶನ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ಬೇರೆಯವರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಗುರು ದರ್ಶನ್ ಅವ್ರಿಗೆ. ಅವ್ರು ಹೇಳೋದ್ರಿಂದ ಏನೋ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಅವ್ರು ಏನು ಹೇಳ್ಬೇಕು ಆಗಿಲ್ಲ. ದರ್ಶನ್ ಅವ್ರಿಗೆ ಇಂಪಾರ್ಟೆಂಟ್ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ಏನಿದ್ದಾರೆ, ಮೊನ್ನೆ ಟ್ಯಾಂಕ್ಸ್ ಹೇಳಿದ್ರಲ್ಲ ಅಷ್ಟು ಜನ, ಮತ್ತೆ ಸೆಲೆಬ್ರಿಟೀಸು ಏನೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸಾಕದು. ಎಲ್ಲರ ಹತ್ರನೂ ಹೋಗಿ ದರ್ಶನ್ ಬಗ್ಗೆ ಹೇಳಿ ಅಂತ ಕತೆ ಹೊಡಿಯೋ ನಿಮ್ಮಂತ ಕಿತ್ತೋದ್ ಮೀಡಿಯಾ. ಅದಕ್ಕೆ ಹೇಳೋದು ಏನ್ರಿ ಮೀಡಿಯಾ ಅಂತ. ಇನ್ಮೇಲಾದ್ರೂ ದರ್ಶನ್ ವಿಚಾರ ಬಿಟ್ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಗೊತ್ತಿದೆ ಯಾವ ತರ ಮಾತಾಡ್ಬೇಕು, ಏನಿದೆ ಟಾಪಿಕ್, ಪ್ರತಿಯೊಂದು ನಾವೇ ಅಪ್ಡೇಟ್ ಕೊಡ್ತೀವಿ. ನೀವೇನ್ ಜಾಸ್ತಿಯಾಗಿ ಏನು ಹೇಳಲಿಕ್ಕೆ ಹೋಗ್ಬೇಡಿ. ಮತ್ತೆ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಂತ ಕೂಡ ದರ್ಶನ್ ಅವರು ಸೆಲೆಬ್ರಿಟಿಗಳಿಗೆ ಹೇಳಿದಾಗೋಗಿದೆ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.